ಸರ್ ನಮಸ್ತೆ. ನಮಸ್ತೆ ಸರ್ ಆಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ ಒಂದು ಇಂಟ್ರೆಸ್ಟಿಂಗ್ ನಮ್ಮ ವೀಕ್ಷಕರಿಗೆ ಈ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ಗೆ ನಾವು ಇವತ್ತು ವಿಸಿಟ್ ಮಾಡಿದ್ವಿ ನಮ್ಮ ಚಾನಲ್ ಕಡೆಯಿಂದ. ಸೊ ನಾವು ಸುಮಾರು ಜನರ ಬಾಯಿಂದ ಕೇಳ್ಪಟ್ಟಿದೀವಿ ಈ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ಗೆ ಹೋದ್ರೆ ನಂಗೆ ಇಲ್ಲದೆ ಇರುವಂತ ಕಾಯಿಲೆಗಳು ಎಲ್ಲವೂ ಏನಂದ್ರೆ ಕ್ಯೂರ್ ಆಗಿದೆ. ಇವನ್ ನಮ್ಮ ತಂಡವು ಕೂಡ ಏನಂದ್ರೆ ನಿಮ್ಮ ಹಾಸ್ಪಿಟಲ್ ವಿಸಿಟ್ ಮಾಡಿದಾಗ ಸಾಕಷ್ಟು ಜನರ ಒಪಿನಿಯನ್ ಕೂಡ ನಾವು ತಗೊಂಡ್ವಿ, ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿದ್ರು. ಸೊ ಈ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಅಂದ್ರೆ ಏನು ಸರ್, ಇದ್ರ ಬಗ್ಗೆ ಆಮೇಲೆ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೋಸ್ಕರ ಸ್ವಲ್ಪ ಮಾಡಿಕೊಡಿ ಸರ್. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಶಿವ ಅಂತ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಇಂದ. ಈ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಇಡೋಕೆ ಕಾರಣ ಏನು ಅಂತಂದ್ರೆ 10-15 ವರ್ಷ ನಾನು ಆಧ್ಯಾತ್ಮದಲ್ಲಿದ್ದೆ. ಶಿವನ್ ಜಪ ತಪ ಧ್ಯಾನ ಇವೆಲ್ಲ ನಾನು ಮಾಡ್ತಾ ಇದ್ದೆ, ಗಂಟೆಗಟ್ಟಲೆ ಮಾಡ್ತಾ ಇದ್ದೆ. ಒಂದು 10 ವರ್ಷ ನಾನು ಕಷ್ಟಪಟ್ಟು ಮಾಡಿದಾಗ ನನಗೆ ಆಕ್ಚುಲಿ ಬೇಜಾರಾಗಿತ್ತು. ಏನು ದೇವ್ರ ಅಂತ ಹೇಳ್ತಾರಪ್ಪ, 10 ವರ್ಷದಿಂದ ನಾನು ಮಾಡಿದ್ದೀನಿ, ಯಾವುದೇ ರೀತಿ ರಿಸಲ್ಟ್ ಇಲ್ಲ, ಏನು ಮಾಡಬೇಕು, ಸುಮ್ಮನೆ ಹೇಳ್ತಾರೆ ಸಾಕು ಅಂತ ಅನ್ಸೋದ್ ಮಟ್ಟಿಗೆ ಆಗ್ತಾ ಇತ್ತು. ಆದ್ರೆ 10 ವರ್ಷದ ನಂತರ ನಾನು ಏನು ಯೋಚನೆ ಮಾಡಿದೆ ಅಂದ್ರೆ, ಮೈನಸ್ ಅಂತೂ ಯಾವ್ದು ಆಗಿಲ್ಲ, ಕೆಟ್ಟದ್ ಮಾಡಿಲ್ಲ ದೇವ್ರು, ಇಷ್ಟು ದಿನ ನಮ್ಮನ್ನು ಕಾಯ್ದಾ ಇದ್ದಾನೆ, ಇನ್ನೊಂದು 10 ವರ್ಷ ಮಾಡಿ ನೋಡೋಣ ಅಂತ ಶುರು ಮಾಡಿದೆ. ಮತ್ತೆ ಒಂದು ಒಳ್ಳೆ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು 15ನೇ ವರ್ಷಿಗೆ ಅವ್ರ ಶಿವನ ಅನುಗ್ರಹ ಆಯ್ತು. ಅವರು ನನ್ಗೆ ಅನುಗ್ರಹ ಮಾಡಿಬಿಟ್ಟು, ಆಯ್ತಪ್ಪ ನಿನ್ ಕಷ್ಟ ಎಲ್ಲ ಪರಿಹಾರ ಆಗತ್ತೆ, ಹಿಮಾಲಯಕ್ಕೆ ಬಂದು ಹೋಗು, ರುದ್ರನಾಥ್ ಅಂತ ಎಸ್ಪೆಷಲಿ ನೀವು ಅದು ವಿಡಿಯೋದಲ್ಲಿ ಅವ್ರು ತೋರಿಸ್ತಾ ಇರ್ತಾರೆ ನಾನು ಹೇಳ್ತಾ ಇರುವಾಗ. ಕೇದಾರ್ನಾಥ್ ಅಂತ ನೀವು ಗೂಗಲ್ಲು ಮಾಡಿ ನೋಡ್ಬೋದು. ಪಂಚ ಕೇದಾರ್ ಅಂತ ನೀವು ನೋಡಿದ್ರೆ, ಪಂಚಕೇದಾರ್ ಅಂದ್ರೆ 5 ಸ್ಥಾನಗಳು, ಶಿವನ 5 ಸ್ಥಾನಗಳು. ಅದರಲ್ಲಿ ಎಸ್ಪೆಷಲಿ 4ನೇ ಸ್ಥಾನ ಆದಂತ ರುದ್ರನಾಥ್ ಅಂತ ಇದೆ. ಆ ರುದ್ರನಾಥದ ವಿಶೇಷತೆ ಏನು ಅಂತಂದ್ರೆ, ಹಿಮದ ಬೆಟ್ಟದಲ್ಲಿ ದೊಡ್ಡ ಲಿಂಗ ಇದೆ, ಆ ಲಿಂಗದಲ್ಲಿ ಶಿವನ ಮುಖ ಮೂಡಿರೋದಿದೆ. ಆ ಶಿವನ ಮುಖ ನಿಮ್ಗೆ ಅದು ಜೂಮ್ ಮಾಡಿ ಅವ್ರು ತೋರಿಸ್ತಾರೆ. ಅದು ಸ್ವಯಂಭೂ ಅಂದ್ರೆ ಯಾರು ಕೆತ್ತಿರೋದಲ್ಲ, ಸ್ವತಃ ಉತ್ಪತ್ತಿ ಆಗಿದ್ದು. ಇದು ಮಹಾಭಾರತ ಕಾಲದಿಂದಲೂ ಅಲ್ಲಿದೆ. ಈ ಕೇದಾರನಾಥದಲ್ಲಿ ನಿಮಗೆ ಆ ಶಿವನ ನಂದಿ ರೂಪದಲ್ಲಿರೋ ಒಂದೊಂದು ಭಾಗಗಳು 5 ಸ್ಥಾನದಲ್ಲಿದೆ. ಒಂದು ಕೇದಾರನಾಥದಲ್ಲಿ ಆ ಹಸುವಿನ ಡುಬ್ಬ ಹಿಂದೆ ಇರುತ್ತಲ್ಲ, ಅದು ಹಂಪ್ ಇದೆ ಕೇದಾರನಾಥದು. ಮಧ್ಯ ಮಹೇಶ್ವರ ಅಂತ ಅನ್ನೋದು 2ನೇ ಸ್ಥಾನ. ಅಲ್ಲಿ ನಿಮಗೆ ಮುಂದಿನ ಕೈ ಭುಜಗಳನ್ನ ಜೊತೆಗೆ ಮಧ್ಯ ಮಹೇಶ್ವರ ಅಂದ್ರೆ ಹೊಕ್ಕಳ ಭಾಗ, ಮೇನು ಆ ಹೊಕ್ಕಳ ಭಾಗ ಇರೋದ್ರಿಂದ ಅದನ್ನ ಮಧ್ಯ ಮಹೇಶ್ವರ ಅಂತ ಕರೆದ್ರು. ಆಮೇಲೆ 3ನೇ ಸ್ಥಾನ ತುಂಗನಾಥ್ ಅಂತಿದೆ, ಅದು ಮುಂದಿನ ಭುಜಗಳು ಇರೋದ್ರಿಂದ ಅದನ್ನ ತುಂಗನಾಥ್ ಅಂತ ಕರೆದ್ರು. ಇನ್ನು 4ನೇ ಸ್ಥಾನ ಈ ರುದ್ರನಾಥ್ ಅಂತ. ಇಲ್ಲಿ ಆ ಶಿವನ ಮುಖ ಇದೆ. 5ನೇ ಸ್ಥಾನ ಕಲ್ಪೇಶ್ವರ ಅಂತ ಇದೆ. ಕಲ್ಪೇಶ್ವರ ಅಂದ್ರೆ ಶಿವನ ಜಟೆ ಮತ್ತೆ ಬಂಡೆಯನ್ನ ತಲೆ ಅಂತ ಪೂಜೆ ಮಾಡ್ತಾರೆ, ಅದು ಕಲ್ಪೇಶ್ವರ. ಪಂಚ ಕೇದಾರ್ ಅಂದ್ರೆ ಕೇದಾರ್ನಾಥ್, ಮಧ್ಯ ಮಹೇಶ್ವರ್, ತುಂಗನಾಥ್, ರುದ್ರನಾಥ್ ಮತ್ತೆ ಕಲ್ಪೇಶ್ವರ ಅಂತ 5 ಸ್ಥಾನಗಳಿದೆ. ನೀವು ಗೂಗ್ಲಿಂಗ್ ಮಾಡಿ ನೋಡ್ಕೊಂಡ್ರು ಗೊತ್ತಾಗತ್ತೆ. ಇವ್ರ ಅನುಗ್ರಹ 15 ವರ್ಷ ನಾವು ಅಧ್ಯಾತ್ಮದಲ್ಲಿದ್ದು ಸಾಧನೆ ಮಾಡಿದಾಗ ಆಮೇಲೆ ಸಿದ್ಧಿ ಆಗಿರೋದು. ಆ ಸಿದ್ಧಿ ಆದ್ಮೇಲೆ ಇಲ್ಲಿ ಯಾವುದೇ ಪೇಷಂಟ್ ನಮ್ಮ ಹಾಸ್ಪಿಟಲ್ಗೆ ಬಂದ್ರು, ಇಲ್ಲಿ ಫಸ್ಟ್ ಆಫ್ ಆಲ್ ಫೇಮಸ್ ಆಗಿರೋದು ನಮ್ದು, ನಾನು ನ್ಯಾಚುರಲ್ ಡಾಕ್ಟರ್ ಅಂತ ಎಲ್ಲರೂ ಕರಿತಾ ಇದ್ದಾರೆ. ಕಾರಣ ಇಷ್ಟೇ, ನಾವು ಯಾವುದೇ ಟ್ರೀಟ್ಮೆಂಟ್ ಮಾಡಿದ್ರು ನೈಸರ್ಗಿಕವಾಗಿರತ್ತೆ, ನ್ಯಾಚುರಲ್ ಆಗಿರತ್ತೆ. ಯಾವುದೇ ಇಂಜೆಕ್ಷನ್ ಇರಲ್ಲ, ಮಾತ್ರೆ ಇರಲ್ಲ, ಟ್ಯಾಬ್ಲೆಟ್ ಇರಲ್ಲ, ಯಾವ್ದು ಆಪರೇಷನ್ ಅಂತೂ ಮೊದಲೇ ಇರಲ್ಲ. ಎಂತಿಂತ ಪೇಷಂಟ್ ನಮ್ಮ ಹತ್ರ ಬರ್ತಾರೆ ಅಂದ್ರೆ, ಪ್ರತಿಯೊಂದು ಪೇಷಂಟ್ದು ನಿಮ್ಗೆ ನಾವು ಪ್ರೆಸೆಂಟ್ ಬರ್ತಾ ಇರೋ ಪೇಷಂಟ್ ವ್ಯೂಸ್ ಕೊಡ್ತೀವಿ, ಅದನ್ನ ನೀವು ಚೆಕ್ ಮಾಡ್ಕೊಂಡು ಬರ್ಬೋದು. ಪ್ರತಿಯೊಂದು ಎಲ್ಲ ಕಡೆ ಆಗದೆ ಇರೋದಕ್ಕೆ ಆಗಕ್ ಕಾರಣ ಅವರೇ. ಇಲ್ಲಿ ಓಕೆ ಸರ್, ಈಗ ನೀವು ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ನೀವು ಕ್ಲಿನಿಕ್ ಹಾಸ್ಪಿಟಲ್ ಹೆಸರಿಟ್ಟಿದ್ರಿ. ಸೊ ಈ ಒಂದು ಆಧ್ಯಾತ್ಮಿಕ ನಾನು ಅಲ್ಲಿಂದಾನೇ ಹೋಗಿ ಸಿದ್ಧಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವ ರೀತಿ ಯಾರಾದ್ರೂ ಇನ್ಸ್ಪೈರ್ ಆಯ್ತಾ, ಅಥವಾ ನಿಮ್ಗೆ ಅದ್ರ ಬಗ್ಗೆ ಕಲ್ಪನೆ ಯಾವ ರೀತಿ ಉಂಟಾಯ್ತು ಸರ್? ನಾನು ಆಕ್ಚುಲಿ 95 ಅಲ್ಲೇ ಫಾರ್ಮಸಿ ಓದಿದ್ದು, ಅಲೋಪತಿನ. ಅವಾಗ ನಮ್ ಡಿ ಫಾರ್ಮಾದಲ್ಲಿ ನೀವು 95-96 ಸಿಲೆಬಸ್ ತೆಗೆದು ನೋಡಿದ್ರೆ, ಫಾರ್ಮಾಸ್ಯೂಟಿಕ್ಸ್ ಅನ್ನೋದು ಅಲೋಪತಿ ಬಗ್ಗೆ ಸ್ಟಡಿ ಇರತ್ತೆ. ಫಾರ್ಮಾಕಾಗ್ನಸಿ ಅಂತ ಆಯುರ್ವೇದ ಬಗ್ಗೆ ಸ್ಟಡಿ ಇರತ್ತೆ. ನಾವ್ ಎರಡು ಅವಾಗ್ಲೇ ಓದಿದ್ವಿ. ಫಾರ್ಮಾಸ್ಯೂಟಿಕ್ಸ್ ಇಸ್ ಮೇಡ್ ಅಪ್ ಕಂಪ್ಲೀಟ್. ಈಗ ಟ್ಯಾಬ್ಲೆಟ್, ಇಂಜೆಕ್ಷನ್
ಇಂಜೆಕ್ಷನ್ ಮಾತ್ರೆ ಏನಿದೆ ಯಾವ ತಯಾರು ಮಾಡೋದು ಅದ್ರ ಬಗ್ಗೆ ಸ್ಟಡಿ ಇರುತ್ತೆ. ಓಕೆ ಫಾರ್ಮಾಕಾಗ್ನಿಷನ್ ಅಲ್ಲಿ ಆಯುರ್ವೇದದಲ್ಲಿ ಓಕೆ ಲೀಫು ರೂಟು ಸ್ಟೆಮ್ಮು ಈ ತರ ಏನೇನ್ ಯಾವ್ದಕ್ಕೆ ಬಳಸುತ್ತೆ ಅಂತ ಅದರಲ್ಲಿ ಡೀಟೇಲ್ ಇರುತ್ತೆ. ಓಕೆ ಆದ್ರೆ ಅದು ಏನಾಗತ್ತೆ ಶಾರ್ಟ್ ಪೀರಿಯಡ್ ಗೆ ಬೆಸ್ಟ್. ಅಲೋಪತಿನೂ ಒಂದು ರೀತಿನಲ್ಲಿ ಒಳ್ಳೇದು, ಆಯುರ್ವೇದನೂ ಒಂದು ರೀತಿನಲ್ಲಿ ಒಳ್ಳೇದು, ಯಾವ್ದು ಕೆಟ್ಟದಂತ ಇರೋದಲ್ಲ ಅಲ್ಲಿ ಮೆಡಿಸಿನ್ ಸಿಸ್ಟಮ್ ಅಲ್ಲಿ. ಆದ್ರೆ ಕೆಲವೊಂದು ಕಾಯಿಲೆಗಳಿಗೆ ಎಮರ್ಜೆನ್ಸಿಗೆ ಅದನ್ನ ತಗೊಂಡು ಸ್ಟಾಪ್ ಮಾಡೋದಿರುತ್ತೆ. ನಿನ್ ಲಾಂಗ್ ಟರ್ಮ್ ಕೆಲವೊಂದು ವಾಸಿನೇ ಆಗೋದಿಲ್ಲ ಅಂತ ಅನ್ನೋದು ಕೆಲವೊಂದು ಡಿಸೀಸಸ್ ಇರುತ್ತೆ ಅಲ್ವಾ, ಅದು ಈ ನ್ಯಾಚುರೋಪತಿನಲ್ಲಿ ಬೆಸ್ಟ್ ಆಗತ್ತೆ. ನಾವು ಮುಂಚೆಯಿಂದ ಏನಿತ್ತು ಅಂತಂದ್ರೆ ಈ ಇಂಜೆಕ್ಷನ್ ಮಾತ್ರ ಇಲ್ದನು ನಾವು ವಾಸಿ ಮಾಡಬಹುದು ಅಂತ ನಾನು ಸರ್ಚ್ ಅಲ್ಲಿ ಇದ್ದೆ. ಸರ್ಚ್ ಅಲ್ಲಿ ಇದ್ದಾಗ ಏನಾಗಿತ್ತು, ಅಲ್ಟರ್ನೇಟಿವ್ ಮೆಡಿಸಿನ್ ಅಂತ ಕೆಲವೊಂದು ಕೋರ್ಸ್ ಇರುತ್ತೆ, ಅಂದ್ರೆ ಥೆರಪಿ. ಫಾರ್ ಎಕ್ಸಾಂಪಲ್ ಒಂದ್ 4-5 ಹೇಳ್ತೀನಿ, ಸುಮಾರು ಥೆರಪಿ ಇದೆ. ಒಂದ್ 4-5 ಹೇಳ್ಬೇಕಂದ್ರೆ ಅಕ್ಯುಪಂಚರ್ ಇರ್ಬೋದು, ಈ ಕಪ್ಪಿಂಗ್ ಅಂತ ಇರ್ಬೋದು, ಮತ್ತೆ ನಿಮ್ಗೆ ಈ ತರ ಸುಮಾರು ಎಕ್ಸರ್ಸೈಸ್ ಇರ್ಬೋದು, ಫುಡ್ ಥೆರಪಿ ಇರ್ಬೋದು. ಈ ತರ ಎಲ್ಲ ಥೆರಪಿನ ನಾವು ಬಳಸಿ ವಾಸಿ ಮಾಡಕ್ಕೆ ನಾವು ನಮ್ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದು. ಇದ್ರ ಜೊತೆಗೆ ಈ ಶಿವನ ಅನುಗ್ರಹ ಆದ್ಮೇಲೆ ನಾಡಿ ಸೆಟ್ಟಿಂಗ್ ಅಂತ ಶುರು ಮಾಡಿದ್ವಿ. ಆ ನಾಡಿ ಸೆಟ್ಟಿಂಗ್ ಬಗ್ಗೆ ವಿವರಣೆ ನಾವು ಹೇಳ್ಬೇಕು ಅಂದ್ರೆ ಡಿಟೇಲ್ ಆಗಿ 1 by 1 ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ ಇವಾಗ. ಓಕೆ ಸೊ ಅಂದ್ರೆ ಇಲ್ಲಿ ನಿಮ್ಮ ಇದರಲ್ಲಿ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ನ್ಯಾಚುರಲ್ ಆಗಿ ಏನಂದ್ರೆ ಯಾವುದೇ ಶಸ್ತ್ರಚಿಕಿತ್ಸೆ, ಯಾವುದೇ ಮೆಡಿಸಿನ್ ಇಲ್ಲದೆ ನೀವು ವಾಸಿ ಮಾಡುವಂತ ಒಂದು ಟೆಕ್ನಿಕ್ ಅನ್ನ ಶಿವನ ಅನುಗ್ರಹದಿಂದ ಪಡ್ಕೊಂಡು ಏನಂದ್ರೆ ಜನರ ಸೇವೆ ಮಾಡ್ಕೊಂಡು ಬರ್ತಾ ಇರೋದು. ಸೊ ಆಲ್ಮೋಸ್ಟ್ ಅಲ್ಲ, ಯಾಕಂದ್ರೆ ನಾನು ಸಪೋಸ್ ನಿಮ್ ಹಾಸ್ಪಿಟಲ್ ಅಲ್ಲಿ ಎಂಟರ್ ಆಗ್ಬೇಕಾದ್ರೆ ಪೇಷಂಟ್ ಗಳನ್ನ ನಾನು ಎನ್ಕ್ವೈರಿ ಮಾಡಿದೆ. ಸೊ ಇವನ್ ನಿಮ್ಮ ಸ್ಟಾಪ್ ಕೂಡ ಏನಂದ್ರೆ ಚೆನ್ನಾಗಿ ಆ ಪೇಷಂಟ್ ಪ್ರತಿಯೊಂದು ಟೆಸ್ಟಮಿನ್ ಗಳನ್ನು ನನ್ಗೆ ತೋರಿಸಿದ್ರು, ಬಿಫೋರ್ ಆಫ್ಟರ್ ಎಲ್ಲವೂ ತೋರಿಸಿದ್ರು. ಸೊ ಒಂದ್ಸಲ ನನ್ಗೂ ಶಾಕ್ ಆಯ್ತು. ಸೊ ಅದಕ್ಕೆ ಯಾಕೆ ನಮ್ಮ ವೀಕ್ಷಕರಿಗೆ ಈ ನಿಮ್ಮ ಏನು ಕಂಪ್ಲೀಟ್ ಕ್ಯೂರ್ ಏನು ಡಿವೈನ್ ಕ್ಯೂರ್ ಹೀಲಿಂಗ್ ಇದೆಯಲ್ಲ, ಸೊ ಇದ್ರ ಬಗ್ಗೆ ಯಾಕೆ ಹೇಳ್ಬಾರ್ದು, ನಮ್ಮ ವೀಕ್ಷಕರಿಗೂ ಇದರದ್ದು ಒಂದು ಜ್ಞಾನ, ಆಮೇಲೆ ಅವರು ಏನಂದ್ರೆ ಸುಮಾರು ಯಾವ್ದಾದ್ರು ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ತಂಡ ಏನಂದ್ರೆ ಇವತ್ತು ನಿಮ್ಮ ಏನು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದೆ. ಸೊ ಆಸ್ ಎ ನೀವು ಹೇಳಿದ ಪ್ರಕಾರ ಈ ಏನು ಸುಮಾರು ನಾಡಿ ಸೆಟ್ಟಿಂಗ್ ಇರಬಹುದು, ಆಮೇಲೆ ಏನಂದ್ರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಕೆಲವೊಂದು ಕಾಯಿಲೆಗಳನ್ನ ಗುಣ ಮಾಡುವಂಥದ್ದು. ಸೊ ಅವುಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ 1 by 1 ಯಾವ್ದೇ ಏನೇನ್ ಮಾಡ್ತೀವಿ ಅಂತ ಹೇಳ್ಕೊಂಡು ವೀಕ್ಷಕರಿಗೆ ಹೋಗೋಣ. ಎಸ್. ಸೊ ವೀಕ್ಷಕರೇ, ನಿಮ್ಗೆ ಏನಾದ್ರು ಸರ್ ಕಡೆಯಿಂದ ಏನಾದ್ರೆ ಸಜೆಸ್ಟ್ ಏನಾದ್ರು ಬೇಕಾದ್ರೆ ವಿಡಿಯೋ ಕೆಳಗಡೆ ಸಂಪೂರ್ಣವಾಗಿ ಏನಂದ್ರೆ ವಿಳಾಸ ಮತ್ತೆ ಫೋನ್ ನಂಬರ್ ಇರುತ್ತೆ. ಸೊ ಫೋನ್ ನಂಬರ್ ನೀವು ಆನ್ಲೈನ್ ಸ್ಕ್ರೀನ್ ಅಲ್ಲಿ ಹಾಕ್ಬಿಡಿ, ವಾಟ್ಸ್ಆಪ್ ಮಾಡ್ಬಿಟ್ಟು ಅವರು ನಮ್ಗೆ ಕಮ್ಯುನಿಕೇಟ್ ಮಾಡಬಹುದು. ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಇದೆಯಾ ಸರ್? ಆನ್ಲೈನ್ ಕನ್ಸಲ್ಟೇಷನ್ ನಮ್ದಿಲ್ಲ, ಯಾಕಂದ್ರೆ ಇಲ್ಲಿ ಬರೋ ಪೇಷಂಟ್ ತುಂಬಾ ಇರೋದ್ರಿಂದ ನಮ್ಗೆ ಅಷ್ಟು ಟೈಮ್ ಇಲ್ಲ. ಸೊ ನೀವ್ ಏನ್ ಮಾಡಿ, ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಒಂದು ನಾವು ವಾಟ್ಸ್ಆಪ್ ಹಾಕಿದ್ರೆ, ವಾಟ್ಸ್ಆಪ್ ಅಲ್ಲಿ ನಿಮ್ ಹೆಸರು ಹಾಕ್ಬಿಟ್ಟು ಕಳಿಸಿದ್ರೆ ನಾವು ಕಾಲ್ ಬ್ಯಾಕ್ ಮಾಡ್ತೀವಿ. ಕಾಲ್ ಮಾಡಿ ಬಿಜಿ ಇದ್ರೆ ಎತ್ತಲ್ಲ, ಬಿಜಿ ಇಲ್ಲ ಅಂತಂದ್ರೆ ಖಂಡಿತ ಎತ್ತೀವಿ. ಯಾಕಂದ್ರೆ ಪೇಷಂಟ್ ಅಟೆಂಡ್ ಮಾಡುವಾಗ ವಿ ಕೆನಾಟ್ ಹ್ಯಾಂಡಲ್ ದ ಕಾಲ್ಸ್, ಸೊ ಎತ್ತಕ್ ಆಗಲ್ಲ. ಅದಕ್ಕೆ ದಯವಿಟ್ಟು ಅದಕ್ಕೆ ಕ್ಷಮೆ ಇರ್ಲಿ. ಮತ್ತೆ ನೀವು ವಾಟ್ಸ್ಆಪ್ ಹಾಕಿ, ನಿಮ್ ಹೆಸರು ಹಾಕಿದ್ರೆ ನಾವು ಕಾಲ್ ಬ್ಯಾಕ್ ಮಾಡ್ತೀವಿ, ಅಷ್ಟು ಅಶ್ಯೂರೆನ್ಸ್ ಇದ್ದೇ ಇರುತ್ತೆ. ಅಂದ್ರೆ ಫಿಸಿಕಲಿ ಬಂದು ಒಂದ್ಸಲ ನಿಮ್ಮನ್ನ ಮೀಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಸ್ಟ್. ಯಾಕಂದ್ರೆ ಇದು ಡಾಕ್ಟರ್ಗೆ ನೀವು ಯಾವುದೇ ರೀತಿ ಡೈರೆಕ್ಟ್ ಚೆಕ್ ಮಾಡಿಸಿ ಡೈರೆಕ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ ವಾಸಿ ಆಗುತ್ತೆ ವಿನಃ ಆನ್ಲೈನ್ ಅಲ್ಲಿ ಅಷ್ಟು ಯಾವುದೇ ರಿಸಲ್ಟ್ ಕೊಡಕ್ ಆಗಲ್ಲ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಆಸ್ ಎ ಸರ್ ಕಮಿಟ್ ಆದಂಗೆ ಪ್ರತಿಯೊಂದು ಏನಂದ್ರೆ ಅವ್ರ ಸರ್ ಹತ್ರ ಇರುವಂತ ಪ್ರತಿಯೊಂದು ಫೆಸಿಲಿಟಿ, ಪ್ರತಿಯೊಂದು ಚಿಕಿತ್ಸೆ, ಟ್ರೀಟ್ಮೆಂಟ್ ಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸರ್ ಅನ್ನ ನಾನು ಇಂಟರ್ವ್ಯೂ ಮಾಡ್ತೇನೆ. ಸೊ ಅಂಟಿಲ್ ಎಲ್ಲರೂ ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ.